ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪಡೆಯಪ್ಪ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ ಗಾಯ್ಸ್. ಈ ಪಡೆಯಪ್ಪ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗಾಯ್ಸ್. ಈ ಪಡೆಯಪ್ಪ ಮೂವಿಯಲ್ಲಿ ಪ್ರಕಾಶ್ ರಾಜ್ ಅವರಾಗಿರ್ಬೋದು ಮತ್ತು ರಮ್ಯಾ ಕೃಷ್ಣನ್ ಅವರಾಗಿರ್ಬೋದು, SK ಸೌಮ್ಯ ಅವರಾಗಿರ್ಬೋದು ಮತ್ತು ರಜನಿಕಾಂತ್ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ ಮತ್ತು ತೆಲುಗಾಗಿದೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಬಜೆಟ್ ಆಗಿರ್ಬೋದು ಮತ್ತು ಕಲೆಕ್ಷನ್ ಆಗಿರ್ಬೋದು ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಪಡೆಯಪ್ಪ ಮೂವಿಯು ಒಂದು ಲವ್ ಸ್ಟೋರಿ ಮೂವಿಯಾಗಿ, ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಾಕಾದಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯ ಸ್ಟಾರ್ ರೇಟಿಂಗ್ ನೋಡೋದಾದರೆ ಸುಮಾರು 5 ಸ್ಟಾರ್ ರೇಟಿಂಗನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಮತ್ತು ಎಡಿಟಿಂಗ್ಸ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮೂವಿಯನ್ನು ಸಾಕಾದಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಮ್ಯೂಸಿಕರ್ಸು ಕೂಡ ಸಖತ್ತಾಗಿ ಎಲ್ಲ ಸಾಂಗ್ಗಳನ್ನು ಕೂಡ ಆಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಪಡೆಯಪ್ಪ ಮೂವಿಯ ಒಂದು ಲೈನ್ ಸ್ಟೋರಿ ನೋಡೋದಾದರೆ, ಈ ಮೂವಿಯಲ್ಲಿ ರಮ್ಯಾ ಕೃಷ್ಣನ್ ಅವರಾಗಿರ್ಬೋದು ಮತ್ತು SK ಸೌಮ್ಯ ಅವರಾಗಿರ್ಬೋದು ಇಬ್ಬರು ಹೀರೋಯಿನ್ ಇರ್ತಾರೆ. ಮತ್ತು ರಜನಿಕಾಂತ್ ಅವರು ಕೂಡ ಹೀರೋ ಆಗಿ ಇರ್ತಾರೆ. ಈ ರಜನಿಕಾಂತ್ ಅವ್ರಿಗೆ ಏನಪ್ಪ ಅಂತಂದರೆ ದೊಡ್ಡದಾದ ಒಂದು ಫ್ಯಾಮಿಲಿ ಇರುತ್ತೆ. ಆ ಫ್ಯಾಮಿಲಿಯಲ್ಲಿ ಅವರ ತಾತ ಅವರಾಗಿರ್ಬೋದು, ಮುತ್ತಾಚ ಅವರಾಗಿರ್ಬೋದು ಅವರು ಒಂದು ಊರಿನ ನ್ಯಾಯಗಾರ್ತ ಮಾಡ್ತಾ ಇರ್ತಾರೆ. ಅಂದರೆ ಊರಿನ ಜೊತೆಗೆ ಎಲ್ಲರೂ ಕೂಡ ಸಂಪರ್ಕ ಇರ್ತಾರೆ ಮತ್ತು ಊರಿನ ಜೊತೆ ಎಲ್ಲರೂ ಕೂಡ ಒಡನಾಟ ಇರುತ್ತೆ. ಆ ಒಡನಾಟ ಇದ್ದಾಗ ಏನಾಗುತ್ತೆ ಅಂತಂದರೆ, ಅಲ್ಲಿ ರಜನಿಕಾಂತ್ ಅವರು SK ಸೌಮ್ಯ ಅವರನ್ನು ಕೂಡ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡೋಕೆ ಏನಾಗುತ್ತೆ, ರಮ್ಯಾ ಕೃಷ್ಣ ಅವ್ರಿಗೆ ಕಂಡ್ರೆ ಆಗೋದಿಲ್ಲ ಅಂತಾರೆ. ರಮ್ಯಾ ಕೃಷ್ಣ ಅವರು ದೊಡ್ಡದಾದ ಅವ್ರದ್ದೇ ಆದ ಒಂದು ಬಿಸ್ನೆಸ್ ಮಾಡಿಕೊಂಡಿರ್ತಾರೆ, ಬಿಸ್ನೆಸ್ ಆಗಿರುತ್ತೆ. ಮತ್ತು ಎಲ್ಲ ಕೂಡ ಇದ್ದಾಗ ಏನಾಗುತ್ತೆ ಅಂತಾರೆ, ಅಲ್ಲಿ ಸರಿ ಅಂತ ಕೂಡ ರಮ್ಯಾ ಕೃಷ್ಣ ಅವರು ಕೂಡ ಈ ರಜನಿಕಾಂತ್ ಅವ್ರ ಮೇಲೆ ರಿವೆಂಜ್ ತೀರ್ಕೊಳ್ಳೋಕ್ಕೋಸ್ಕರ ಏನು ಮಾಡ್ತಾರೆ, ಅವ್ರು ಇದ್ದಿದ್ದಂಥ ಮನೆಯಲ್ಲೆಲ್ಲ ಕೂಡ ಹರಾಜಿಗೆ ಅಂತ ಕೂಡ ಇರ್ತಾರೆ ಅಂತಾರೆ. ಅವರು ಎಲ್ಲದಾದ ದೊಡ್ಡದಾದ ಒಂದು ಫ್ಯಾಮಿಲಿ ಇರುತ್ತೆ. ಆ ಫ್ಯಾಮಿಲಿಯಲ್ಲಿ ಏನಾಗುತ್ತೆ ಅಂತಾರೆ, ರಜನಿಕಾಂತ್ ಅವರ ತಂದೆ ಒಂದು ಊರಿನ ನ್ಯಾಯ ಹೇಳ್ತಾರೆ. ಅಂದರೆ ಮಗನಿಗೊಂದು ನ್ಯಾಯ, ಊರಿಗೊಂದು ನ್ಯಾಯ ಅಂತ ಕೂಡ ಆ ಮಗನನ್ನು ಕೂಡ ಗಡೀಪಾರನ್ನು ಮಾಡ್ತಾರೆ. ಗಡೀಪಾರನ್ನು ಮಾಡಿದಾಗ ಏನಾಗುತ್ತೆ, ಆ ಊರಿನ ಜನಗಳ ಜೊತೆ ಇವರು ಕೂಡ ಸೇರ್ಕೋತಾರೆ. ಅಂದರೆ ಅವ್ರ ಮನೆಗೆ ಯಾರೂ ಕೂಡ ಕಳ್ಕೋಂಗಿಲ್ಲ. ಅದೇ ಟೈಮಲ್ಲಿ ಏನು ಮಾಡ್ತಾರೆ, ರಮ್ಯಾ ಕೃಷ್ಣ ಅವರು ಕೂಡ ರಿವೆಂಜ್ಗೆ ಅಂತ ಕೂಡ ಹೇಳ್ಕೊತಾರೆ. ಅಂದರೆ ನೀನು SK ಸೌಮ್ಯ ಅವರನ್ನು ಕೂಡ ಇಷ್ಟಪಟ್ಟು ನನಗೆ ಇಷ್ಟಪಡಲಿಲ್ಲ ಅಂತ ಕೂಡ ಎಲ್ಲನೂ ಕೂಡ ಕೇಳ್ತಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಪಡೆಯಪ್ಪ ಮೂವಿಯಲ್ಲಿ ಸಾಂಗ್ಸ್ಗೆ ಮಾತ್ರ ಸಾಕಾದಾಗಿ ಕೂಡ ಕೊಟ್ಟಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಡೈಲಾಗ್ಗಳಾಗಿರ್ಬೋದು ಮತ್ತು ಸಾಂಗ್ಸ್ಗಳಾಗಿರ್ಬೋದು ಮೂವಿಯಲ್ಲಿ ಸಾಕಾದಾಗಿ ಕೂಡ ಕೊಟ್ಟಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಪಡೆಯಪ್ಪ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಲವ್ ಸ್ಟೋರಿ ಮೂವಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.